Pari wants to buy 5 tennis balls. If a dozen balls cost rupees 180, how much should Pari pay to buy 5 balls? ಪರಿಗೆ 5 ಬಾಲ್ಸ್ ಟೆನ್ನಿಸ್ ಬಾಲ್ಸ್ ತೊಗೋಬೇಕಾಗಿದೆ. ಆದರೆ 1 ಡಜನ್ ಬಾಲ್ಸಿಗೆ 180 ಅಂತ ಕೊಟ್ಟಿದ್ದಾರೆ. ಹಾಗಾದರೆ 5 ಬಾಲ್ಸಿಗೆ ಎಷ್ಟು ಅವಳು ಪೇ ಮಾಡಬೇಕು? ಆವಾಗ ಆ್ಯರೋ ಮೆಥಡೇ ನೋಡೋಣ. ಇಲ್ಲಿ ಬಾಲ್ಸು, ಇಲ್ಲಿ ಮನಿ. ಡಜನ್ ಬಾಲಿಗೆ 180 ರೂಪೀಸ್, 5 ಬಾಲ್ಸಿಗೆ ಎಷ್ಟು? ಯಾವಾಗಲೂ ನಾವು ಎಕ್ಸನ್ನು ಡೌನ್ವರ್ಡ್ ಮಾಡ್ಕೋಬೇಕು ಅಂತ ಹೇಳಿದ್ವಿ. ಈಗ 12 ಬಾಲಿಗೆ 180 ಇದ್ದಾಗ ಇಲ್ಲಿ ಡಿಕ್ರೀಸ್ ಆಯ್ತು, ಬಾಲ್ಸನ್ನು ಡಿಕ್ರೀಸ್ ಮಾಡಿದ್ವಿ. ಆವಾಗ ನಮಗೆ ರೇಟು ಕೂಡ ಏನಾಗುತ್ತೆ, ಕಡಿಮೆ ಆಗುತ್ತೆ. ಹಾಗಾಗಿ ಇದು ಯಾವ ಪ್ರಪೋರ್ಷನ್ ಇದರಲ್ಲಿದೆ, ಡೈರೆಕ್ಟ್ ಯೂನಿಟ್ರಿ ಮೆಥಡಲ್ಲಿದೆ. ಹಾಗಾಗಿ ಆ್ಯರೋಗಳು ಸೇಮ್ ಇರ್ತವೆ. ಈಗ ಏನು ಹೆಡ್ ಕಡೆ ಇರೋದು x/180 = 5/12. x = 5/12 ಡಿವೈಡೆಡ್ ಬೈ 180 ಹೋಗಿ ಇಂಟು 180 ಆಗುತ್ತೆ. ಇದು ಯಾವ ಟೇಬಲಲ್ಲಿ ಬರುತ್ತೆ? 6. 6 2 12, 6 3 18, ಇದು 1 0. ಆಮೇಲೆ 2 1 2 15. ಆವಾಗ 15 5 75, 75 ರೂಪೀಸು ಬೇಕಾಗುತ್ತೆ. ನೋಡಿ ಎಷ್ಟು ಕಷ್ಟನೇ ಇಲ್ಲ. ಇದು ಆ್ಯರೋ ಮಾರ್ತು ಡೈರೆಕ್ಟ್ ಯೂನಿಟ್ರಿ ಮೆಥಡಲ್ಲಿ ಏನಾಗುತ್ತೆ, ಇನ್ವರ್ಸ್ ಯೂನಿಟ್ರಿ ಮೆಥಡಲ್ಲಿ ಏನಾಗುತ್ತೆ ಅಂತ ನೆನ್ಪಿಟ್ಕೊಂಡ್ಬಿಟ್ರೆ ತುಂಬ ಈಸಿ ಇದನ್ನು ಸಾಲ್ವ್ ಮಾಡಿ.